ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ದಯವಿಟ್ಟು ಸ್ಕಿಪ್ ಮಾಡದೆ ವಿಡಿಯೋ ನೋಡಿ. ಇಲ್ಲೇ ನಾನಿರೋ ಏರಿಯಾದಲ್ಲೇ ಒಂದು ಪುಟ್ಟ ಪಾಪು ಇದೆ. ಪಾಪು ಅಂದರೆ ಅವಳು 11 ವರ್ಷದ ಹುಡುಗಿ. ಸೊ ಅವಳು ಅಕ್ಕ ನನಗೆ ಸಾಬುದಾಣಿ ಮಾಡಿಕೊಡಿ ಅಂತಂದ್ಲು. ಅವರು ನಾನು ಹೆಂಗೆ ಮಿಡಲ್ ಕ್ಲಾಸೋ ಅವಳು ಫುಲ್ ಮಿಡಲ್ ಕ್ಲಾಸ್ ಫ್ಯಾಮ್ಲಿಯಿಂದೇ ಬಂದಿರೋದು. ಅವಳು ನನ್ನ ಹಿಂಗೆ ಹೇಳಿದ್ಲು, ಅಕ್ಕ ನನಗೆ ಸಾಬುದಾಣಿ ಮಾಡಿಕೊಡಿ, ನಮ್ಮ ಮನೇಲಿ ನಮ್ಮಮ್ಮ ಮಾಡಿಕೊಡಲ್ಲ ಅತ್ತೆ ಅಂದರು. ನಾನು ಇದು ಹೇಳ್ತಿಲ್ಲ ಅವ್ರ ಮಮ್ಮಿ ಹಿಂಗೆ ಮಾಡಿಕೊಡಲ್ಲ ಅಂತ. ಬಟ್ ಅವರು 4 ಹೆಣ್ಮಕ್ಳು, 3 ಜನ ಹುಡುಗಿಯರು, 2 ಹುಡುಗರು, ಅಂದರೆ ಟೋಟಲಿ 5 ಜನ. ಸೊ ನಮ್ಮ ಥರನೇ ಅವರು ಮಿಡಲ್ ಕ್ಲಾಸ್ ಫ್ಯಾಮ್ಲಿ. ಅವರು ಆ ಹುಡುಗಿ ಬಂದು ಬಂಜಾರಿ ಹುಡುಗಿ. ಸೊ ಅವಳಿಗೆ ಜಾಸ್ತಿ ಕನ್ನಡ ಬರಲ್ಲ, ಆ್ಯಕ್ಚುಲಿ ಕನ್ನಡ ಬರಲ್ಲ. ಅವಳು ಜಾಸ್ತಿ ಮಾತಾಡೋದೆ ಬಂಜಾರ ಮತ್ತು ಹಿಂದಿ ಮಾತಾಡ್ತಾಳೆ. ಸೊ ಅವಳನ್ನ ತೋರಿಸ್ತೀನಿ ಬನ್ನಿ. ಆಚಾ ನೋಡಿ, ಹಾಯ್ ಕರೋ. ಹಾಯ್. ನಾನು ಕನ್ನಡದಲ್ಲೇ ಹೇಳ್ತೀನಿ, ಬಟ್ ಅವಳಿಗೆ ಅರ್ಥ ಆಗುತ್ತೆ. ಏನು ಮಾಡಿಕೊಡ್ಬೇಕು ನಿನ್ಗೆ? ಸಾಬುದಾಣ ಕಿಚಡಿ. ಅಚ್ಚಾ, ಇವಾಗ ನಾನು ಇವಳಿಗೆ ಸಾಬುದಾಣ ತರೋಕ್ಕೆ ದುಡ್ಡು ಕೊಡ್ತೀನಿ. ಆ್ಯಕ್ಚುಲಿ ನನಗೆ ಬರಲ್ಲ, ಬಟ್ ಐ ವಿಲ್ ಟ್ರೈ. ಯಾಕಂದರೆ ಫಸ್ಟ್ ಟೈಮ್ ಏನೋ ಒಂದು ತಂಗಿನ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವಳು ನನ್ನ ತಂಗಿನೇ. ಸೊ ಇವಳಿಗೆ ನೋಡೋಣ ಹೆಂಗೆ ಅನಿಸುತ್ತೆ, ಹೆಂಗೆ ಮಾಡಿಕೊಡ್ತೀನಿ ಅಂತ. 10 ರೂಪಾಯಿ ಬೇಗ ಇಲ್ಲಿ ಲೆಕ್ಕ. ನಿಜವಾಗ್ಲೂ ಹೇಳಿಲ್ಲ, ಲಾಸ್ಟ್ ಟೈಮು ಹುಡುಗಿಯರಂದರೆ ತುಂಬ ಇಷ್ಟ. ಸೊ ಅವರು ಒಂಥರ ಮಿಡಲ್ ಕ್ಲಾಸೇ. ಸೊ ನಾನು ಅಂಥದ್ರಲ್ಲೇ ಹುಟ್ಟಿ ಬೆಳೆದಿದ್ದೀನಿ. ಇನ್ನೊಂದು ಏನು ಹೇಳ್ಬೇಕಪ್ಪ ಅಂದರೆ, ನನ್ನ ಪರ್ಸ್ನಲಲ್ಲಿ ನಾನು ಹೇಳ್ತಾಯಿದ್ದೀನಿ. ನಾನು ಚಿಕ್ಕವಳಿದ್ದಾಗ ನನಗೂ ಯಾರಾದರೂ ಏನಾದರೂ ತಿನ್ನೋಕೆ ಕೊಡ್ಲಿ, ನಾವು ಫುಲ್ ಮಿಡಲ್ ಕ್ಲಾಸ್ ಫ್ಯಾಮ್ಲಿ. ನಮ್ಮ ಪಪ್ಪ ಔಟ್ ಆಫ್ ಹೋಗಿದ್ರು. ಸೊ ನಾನು, ನಮ್ಮ ತಮ್ಮ, ನಮ್ಮ ಮಮ್ಮಿ ಮೂವರೇ ಜಾಸ್ತಿ ಇರೋದು. ನಮ್ಗೆ ಒಂದು ಟೈಮ್ ಊಟ ಸಿಗಲಿಲ್ಲ. ಓಪನ್ನಾಗಿ ಹೇಳ್ಬೇಕಂದ್ರೆ ನಾವು ತುಂಬ ಸ್ಟ್ರಗಲ್ ಆಗೀವಿ ಲೈಫಲ್ಲಿ. ಪಾವು ಕಿಲೋ ರವಾಲಿಂದ ನಾವು ಫುಲ್ ಡೇನ ತೆಗ್ದಿದ್ದೀವಿ. ಅಷ್ಟು ಕಠಿಣ ಪರಿಸ್ಥಿತಿ ನಮ್ಮದಿತ್ತು. ಬಟ್ ಇವಾಗೇನೋ ದೇವ್ರ ದಯ, ಇವಾಗ ಎಲ್ಲ ರೀತಿ ಸಿಗ್ತಾ ಇದೆ. ಸೊ ಈ ಮಕ್ಕಳಿಗೆ ನೋಡಿದರೆ ಆಲ್ಮೋಸ್ಟ್ ಇದೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮ್ಲಿಲೇ. ನಾನು ಇರೋ ಏರಿಯಾದಲ್ಲಿ ಫುಲ್ ಮಿಡಲ್ ಕ್ಲಾಸ್ ಫ್ಯಾಮ್ಲಿನೇ. ಸೊ ಯಾರಿಗಿಲ್ಲೂ ಸ್ವಂತ ಮನೆ ಅಂತಿಲ್ಲ, ಎಲ್ಲ ಬಾಡಿಗೆಯಿಂದೇ ಇರೋದು, ಬೇರೆ ಊರಿಂದ ಬಂದವರು ಬೆಂಗಳೂರಲ್ಲಿ. ಸೊ ನಾನಿರೋ ಏರಿಯಾದಲ್ಲಿ ಸ್ವಲ್ಪ ಬಂಜಾರ ಜನ ಜಾಸ್ತಿ. ಹಾಗೆ ಕೆಲವರು ಕನ್ನಡ ಮಾತಾಡ್ತಾರೆ. ಸೊ ಆಲ್ಮೋಸ್ಟ್ ಕಮ್ಮಿನೇ ಕನ್ನಡ ಮಾತಾಡೋರು. ಅವ್ರಿಗೆ ಜಾಸ್ತಿ ಆ್ಯಕ್ಚುಲಿ ಅವಳು ಬಂದರು ಅನ್ಕೋತೀನಿ. ಬಾ ನೋಡೋಣ. ಸಾಬುದಾಣಿ ತಂದಿದ್ದಾಳೆ. ಕಿದರೆ ಸಾಬುದಾಣ. ಬನ್ನಿ ಸಾಬುದಾಣ ನೆನೆಗಿಡೋಣ. ಸಾಬುದಾಣಿ ತಂದಿದ್ದಾಳೆ. ಸೊ ಅವಳನ್ನ ಮಾಡಿಕೊಡ್ತೀನಿ. ನೆನೆಗೆ ಬೇಕಲ್ವಾ ಇದು ಫಸ್ಟು. ಸೊ ನೋಡೋಣ ಎಷ್ಟು ಫಸ್ಟ್ ಟೈಮ್ ನೆನೆಗ್ತಾ ಇದ್ದೀನಿ. ಬರಲ್ಲ, ಬಟ್ ಜಸ್ಟ್ ಟ್ರೈ. ಪಾನಿದೆ ವಿದ್ಯಾ. ಅವಳ ಹೆಸರು ಬಂದುಬಿಟ್ಟು ವಿದ್ಯಾ ಅಂತ. ಬಸ್ ಚೋಟ್. ಸ್ವಲ್ಪ ನೀರು ಹಾಕಿದ್ದೀನಿ, ಯಾಕಂದರೆ ಮೆತ್ತಗಾಗಬೇಕಲ್ವಾ. ನೋಡೋಣ ಮಾಡಿ ಅವಳು ಟೇಸ್ಟ್ ಹೆಂಗಿದೆ ಅಂತ. ನನಗೇನೋ ಗೊತ್ತಿಲ್ಲ, ಸಣ್ಣ ಮಕ್ಕಳು ಏನಾದರೂ ಬೇಡಿದರೆ ಎಷ್ಟಾಗುತ್ತೆ ಅಷ್ಟು ನನಗೆ ಅವ್ರಿಗೆ ಕೊಡ್ಸೋದಾಗಲಿ ತಿನ್ಸೋದಾಗಲಿ ನಿಜಕ್ಕೂ ತುಂಬ ಒಂಥರ ಖುಷಿ ಆಗುತ್ತೆ. ಉಳ್ಳಾಗಡ್ಡಿ ನನಗೆ ಗೊತ್ತಿಲ್ಲ, ಬಟ್ ನಮ್ಮ ಅಮ್ಮ ನಂಗೆ ಮಾಡ್ತಾಯಿದ್ರು. ಸೊ ನಾನು ಅದೇ ಮಾಡ್ತಾಯಿದ್ದೀನಿ. 2 ಈರುಳ್ಳಿ ತೊಗೊಂಡಿದ್ದೀನಿ. ಸ್ವಲ್ಪ 4 ಸಾಕು, ಜಾಸ್ತಿ ಖಾರ ಆಗುತ್ತೆ. इधर ನಾನು ಕಟ್ ಮಾಡ್ತೀನಿ. मैं कट करती हूँ ना, तो उसको पकड़ ले ऐसा कैमरा पकड़. सिर कट करती हूँ ना, उसको ही पकड़ा. रुका. कांदा किधर है? और चाकू. कांदा किधर है? कांदा नहीं पता. खोल मत रहा तो हिलाने का नहीं है विद्या. और ना पीछे है कवर नहीं. सिर्फ उसको दाबो. क्या दबाई ना? नहीं ना, दबाओ. इधर अच्छे से पकड़ना.
ये हाँ ऐसा कवर आना चाहिए। हाँ दब पकड़ विद्या, खोल के दे बोल रहा है। इसका और थोड़ा लगा के दे। आज को नहीं दे यार, ये पुराना खाना कैसा काटा है यार तुम। तुम भी कौन चुने पेड़े तो लावा ना के रुचि बेटा लगो तो मार कतला कर नहीं भी चुप रहे। उसको हाँ छोड़ के जल्दी आ, वीडियो कंटिन्यू है। कट पड़ा बांध मत। गाड़ी जाती इधर ही कोई मोटरसाइकिल ಆ ಸಾಬುದಾಣಿ ಇನ್ನೂ ನೆಂದಿಲ್ಲ, ನೆಂದ ತಕ್ಷಣ ಮಾಡ್ತೀನಿ. ಸೊ ಇನ್ನೊಂದು ಏನು ಹೇಳಬೇಕಪ್ಪ ಅಂದರೆ, ಕೆಲವ್ರ ಲೈಫು ಇವಾಗ ನಾನು ಬದುಕ್ತಾ ಇದ್ದೀನಿ ಅಂದರೆ ನಾಳೆ ನನ್ನ ದಿನ ಹೆಂಗೆ ಬರುತ್ತೋ ಗೊತ್ತಿಲ್ಲ. ಸೊ ಅದಕ್ಕೆ ನಾನು ಪ್ರತಿ ವಿಡಿಯೋದಲ್ಲಿ ಹೇಳ್ತೀನಿ, ಈ ವಿಡಿಯೋದಲ್ಲಿ ಹೇಳ್ತೀನಿ, ನಿಮ್ಮ ಕರ್ಮ ಚೆನ್ನಾಗಿ ಮಾಡ್ಕೊಳ್ಳಿ. ನಿಮ್ಮ ಕರ್ಮ ಒಂದು ಕರೆಕ್ಟಾಗಿದ್ದರೆ ನಿಮ್ಮ ಎಂಥದೇ ನಿಮ್ಮ ಕೆಟ್ಟ ಪರಿಸ್ಥಿತಿ ಬಂದರೂ ನಾಳೆ ನಿಮ್ಮ ಕರ್ಮನೇ ನಿಮ್ಮ ಕೈ ಹಿಡಿಯೋದು. ಸೊ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಒಳ್ಳೆಯದೇ ಮಾಡಿ, ಕೆಟ್ಟದನ್ನು ಡಿಲೀಟ್ ಮಾಡಿ, ಬಿ ಪಾಸಿಟಿವ್ ಆಗಿ ಬದುಕಿ ಆ್ಯಂಡ್ ಹಾನೆಸ್ಟ್ ಆಗಿರಿ. ಸೊ ಲೈಫ್ನಲ್ಲಿ ಏನೇ ಬಂದರೂ ನಾನು ಫೇಸ್ ಮಾಡ್ತೀನಿ ಎಂಬ ತಾಕತ್ತು ನಿಮ್ಮ ಹತ್ರ ಇರಲಿ ಅಂತ ನಾನು ಪ್ರತಿಯೊಬ್ಬರಿಗೂ ಹೇಳ್ತಿದ್ದೀನಿ, ಇನ್ ಸ್ಪೆಷಲಿ ಹೆಣ್ಮಕ್ಳಿಗೆ. ಸೊ ಲೈಫಲ್ಲಿ ಏನೋ ಆಯಿತು ಅಂತ ಅಲ್ಲೇ ಡ್ರಾಪ್ ಆಗೋದಲ್ಲ, ಬಿ ಕಂಟಿನ್ಯೂ ಎಂಥದ್ದು ಏನೇ ಬರಲಿ ಹಾನೆಸ್ಟಾಗಿ ಬದುಕಿ. ಸೊ ಯಾಕಂದರೆ ನಮ್ಮ ಮನಸಾಕ್ಷಿ ಎಂಬುದು ಎಷ್ಟು ಇಂಪಾರ್ಟೆಂಟ್ ಇರುತ್ತಲ್ಲ, ಮನಸಾಕ್ಷಿಗೊಂದು ಗೊತ್ತಿರಬೇಕು ನಾನು ಏನು ಮಾಡ್ತಾಯಿದ್ದೀನಂತ. ನೀನು ಒಳ್ಳೇದು ಮಾಡಿದ್ರೆ ನಿಮಗೆ ಗೊತ್ತಿರಬೇಕು, ನೀವು ಕೆಟ್ಟದ್ದು ಮಾಡಿದ್ರೆ ಗೊತ್ತಿರಬೇಕು. ಸೊ ಒಳ್ಳೇದು ಮಾಡಿದ್ರಲ್ಲ ಇನ್ನೂ ಏನು ಒಳ್ಳೇದು ಮಾಡಬೇಕಂತ ವಿಚಾರ ಮಾಡಿ ಬದುಕಬೇಕು. ಕೆಟ್ಟದೇನು ಲೈಫ್ನಲ್ಲಿ ತುಂಬ ಜನ ನಂದು ಹಿಡ್ಕೊಂಡೆ ಇವಾಗ ನಾನೊಂದು ಏನೋ ಹೇಳ್ತಿದ್ದೀನಿ ಅಂದರೆ ನಾನು ತಪ್ಪೇ ಮಾಡಿಲ್ಲ ಅಂತಲ್ಲ, ನನ್ನ ಕೈಲೆಲ್ಲ ಗೊತ್ತಿಲ್ಲ 1000 ತಪ್ಪಾಗಿವೆ. ಬಟ್ ಆ ತಪ್ಪನ್ನ ತಿದ್ಕೊಂಡು ಮುಂದೆ ಹೋಗ್ತೀವಲ್ಲ, ಸೊ ಅದು ನಿಜ ಜೀವನಕ್ಕೆ ಒಂದು ಬೆಲೆ ಸಿಗೋದು. ಬರ್ರಿ ಅವಳ ಹತ್ರನೂ ಒಂದೆರಡು ಮಾತಾಡ್ಸೋಣ. ಆಜಾ ವಿದ್ಯಾ, बोल क्या बोलना चाहती है इनको? हाँ बता. ये हमेशा मतलब ಕೆಲವ್ರಿಗೆ ಯಾಕಂದ್ರೆ ಇವಳಿಗೆ ಅರ್ಥ ಆಗಲ್ಲಂತ ಸ್ವಲ್ಪ ಹಿಂದಿ ಮಾತಾಡ್ತಾ ಇದ್ದೀನಿ. तेरे को क्या लगता है, मतलब तू हमेशा मेरे साथ रहती है ना? अच्छा लगता है मतलब क्या फीलिंग होता है, मतलब ನಿಮ್ಗೆ ಏನು ಅನ್ನಿಸ್ತಾ ನೀ ಯಾವಾಗಲೂ ನನ್ನ ಜೊತೆ ಇರ್ತೀಯಲ್ವಾ? हैप्पी. अच्छा और क्या लगता है?
ಎಕ್ಸೈಟೆಡ್. ನೋಡಿ ನಿಜಕ್ಕೂ ಇವಳು ಇಂಗ್ಲೀಷ್ ಮಾತಾಡ್ತಾಳೆ ಬಟ್ ನಾನು ಹೇಳಿಲ್ವ ಆವಾಗಲೇ ಅವ್ರ ತಮ್ಮನಿಗೋಸ್ಕರ ಕೆಲವೊಂದು ಟೈಮ್ ಸ್ಕೂಲ್ ಬಿಡ್ತಾಳೆ ಅಂತ. ಬಟ್ ತುಂಬ ಟ್ಯಾಲೆಂಟೆಡ್, ಮಲ್ಟಿ ಟ್ಯಾಲೆಂಟೆಡ್ ಹುಡುಗಿ. ಏನು ಕೇಳಿದ್ರೆ ಆನ್ಸರ್ ಮಾಡ್ತಾಳೆ. ಸೊ ಅದಕ್ಕೆ ಹೇಳೋದು ಓದೋ ಮಕ್ಕಳಿಗೆ ತುಂಬ ಸಪೋರ್ಟ್ ಮಾಡಿ ಅಂತ. ಬಟ್ ನಾನು ಹೋಗು ಅಂತೀನಿ, ಬಟ್ ಅವಳ ಮನೆ ಪರಿಸ್ಥಿತಿಗೋಸ್ಕರ ಕೆಲವೊಂದು ಟೈಮ್ ತಮ್ಮನ ನೋಡ್ಕೋಗೋಸ್ಕರ ಸ್ಕೂಲ್ ಡ್ರಾಪ್ ಮಾಡ್ತಾಳೆ ಅಷ್ಟೇ. ಬಟ್ ನಿಜವಾಗ್ಲೂ ಅವಳಿಗೆ ಏನಾದರೂ ಒಂದು ಗೊತ್ತಾಗಿಲ್ಲ ಅಂದರೆ ಬರ್ತಾಳೆ, ಅಕ್ಕ ಏನು ಹೇಳು ಕೇಳು ಅಂತಾಳೆ. ಬಟ್ ನನಗೆ ಎಷ್ಟು ಕೊಟ್ಟು ನಾನು ಇವಳಿಗೆ ಹೇಳ್ತೀನಿ. और बोलना हमको क्या बोलना चाहती है, मतलब लाइफ में तो क्या बनना चाहती है और किसी को क्या हेल्प करना चाहती है. डॉक्टर. अच्छा लाइफ में ಇವಳು ಡಾಕ್ಟರ್ ಆಗಬೇಕು ಅನ್ಕೋತಾಳೆ. और तू तेरे फैमिली में बता ना, मतलब फैमिली में कुछ रहेगा ना तेरा, मतलब फैमिली मतलब कैसे रहने का क्या क्या है ಹೇಳ್ತಾಳೆ. ತುಂಬ ಚೆನ್ನಾಗಿ ಮಾತಾಡ್ತಾಳೆ, बहुत अच्छे से बात करती है. रुको बोले बता मम्मी पापा का बारे में, तेरे भाई लोग का बारे में, मतलब तू कैसा, मतलब उनको कैसा रखना चाहती है कमा के, मतलब उनका एक लाइफ देना चाहती है ना, ऐसा ऐसा कमा के, मतलब वही तो बता कि तेरे को आगे जाके क्या करना है तेरे फैमिली के लिए. मेरे फैमिली के लिए मुझे बहुत हेल्प करना है, इसलिए मैं स्कूल पढ़ रही हूँ. ಇದರಲ್ಲಿ ಇವಳ ಹೆಸರು ಬಂದುಬಿಟ್ಟು ಯಪ್ಪ, ಇವಳು ತುಂಬ ಕೇರು ಪ್ರೀತಿ ಕನ್ಸನ್ ತೋರಿಸ್ತಾಳೆ. ಬಟ್ ಇವಳಿಗೆ ಸೋಷಿಯಲ್ ಮೀಡಿಯಾ ಅಂದರೆ ಸ್ವಲ್ಪ ಭಯ, ಯಾಕೋ ಗೊತ್ತಿಲ್ಲ. ಇವಳಿಗೂ ಕನ್ನಡ ಬರಲ್ಲ, ಓನ್ಲಿ ಫಾರ್ ಬಂಜಾರ. ಈ ಬಂಜಾರ ಮೇ ಹಾಯ್ ಬೋಲ್ನಾ ಸಬ್ಕು. ನೋಡಿ ಇವಳು ಬಂಜಾರದಲ್ಲಿ ನಿಮಗೆ ಸ್ವಲ್ಪ ಮಾತಾಡ್ತಾಳೆ ಅಂತ ಕೇಳಿ. हाय काय कर रहे हो मार दीदी छेनी सपोर्ट करो. ಯಾಕೋ ಇವಳು ತಂಗಿನ ಚೆನ್ನಾಗಿ ಹೇಳ್ತಾ ಇದ್ದಾಳೆ. ಬರೇ ಆಜಾ, ಇವಳು ಚೆನ್ನಾಗಿ ಮಾತಾಡ್ತಾಳೆ. ಇವಳ ಹೆಸರು ಬಂದ್ಬಿಟ್ಟು ಒಟ್ಟಿರ ನಮಗೆ अर्पिता. अर्पिता. हाँ बोल अर्पिता, बंजारा में कुछ बात कर. बंजारದಾಗ ಏನೇ ಮಾತಾಡ್ತಾಳೆ ಕೇಳಿ. बोल मेरी दीदी का आप सपोर्ट करो, हो लाइक करो, सब ಕರೆಕ್ಷನ್ ಕರೋ. ನಿಜ ಹೇಳ್ತೀನಿ, ನಾನು ಇವಳ ಹತ್ರ ಏನು ಅಡ್ವರ್ಟೈಸ್ ಮಾಡ್ತಾ ಇಲ್ಲ, ಲೈಕ್ ಕಮೆಂಟ್ಗೋಸ್ಕರ ಅಲ್ಲ. ಬಟ್ ನಾನು ಇವಳಿಗೆ ಹೇಳಿದ್ದು ನಿಮ್ಮ ಬಂಜಾರ ಭಾಷೆದಲ್ಲಿ ಮಾತಾಡೋ ಅಂತ. ಬಟ್ ಅವಳು ಹಿಂದಿಯಲ್ಲಿ ಮಾತಾಡ್ತಾ ಇದ್ದಾಳೆ. ನೈ ಬಂಜಾರ ಮೇ ಬಾತ್ ಕರ್ನಾ, ಉನ್ಕೋ ಕೈಸಾ ಹೈ ಕ್ಯಾ ಚಲ್ ರಹಾ ಹೈ ಸಬ್ ಪೂಛ್ ಉನ್ಕೋ. तुम क्या कर रहे हो? मेरे को तो समझ में नहीं आएगा बंजारा, बट इधर ಆಲ್ಮೋಸ್ಟ್ ಎಲ್ಲರೂ ಬಂಜಾರನೇ. ಇವಳು ಅಕ್ಕ, ಇವಳು ತಂಗಿ, ಇನ್ನೊಬ್ಳು ಇದ್ದಾಳೆ, ಇಲ್ಲಿದ್ದಾಳೆ. ಇವಳ ಹೆಸರು ಬಂದ್ಬಿಟ್ಟು ಚಿಮ್ಮಣಿ ಅಂತ. ಐ ಥಿಂಕ್ ಇವಳ ಹೆಸರು ಲಕ್ಷ್ಮಿ. ಸೊ ಅವಳು ಸ್ವಲ್ಪ ನಾಚ್ತಾ ಇದ್ದಾಳೆ. ಸಾಬುದಾಣಿ ಇನ್ನೂ ನೆಂದಿಲ್ಲ, ಅದಕ್ಕೆ ಅವಳು ವೇಟ್ ಮಾಡ್ತಾ ಇದ್ದಾಳೆ. ಮಾಡೋಣ. ಇವಳು ನಿಜವಾಗ್ಲೂ ಶಿ ಈಸ್ ಮೈ ಬೆಸ್ಟ್ ಫ್ರೆಂಡ್ ಅಂತಲೇ ಹೇಳ್ಬೋದು, ಬೆಸ್ಟ್ ಸಿಸ್ಟರ್ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಏನೇ ಇರಲಿ ನನಗೆ ತುಂಬ ಹೆಲ್ಪ್ ಮಾಡ್ತಾಳೆ. ಗುಡ್ ಗರ್ಲ್. ಇನ್ನೊಂದು ಹೇಳ್ಬೇಕಂದ್ರೆ ಇವಳು ನನ್ನ ಬಾಯ್ ಫ್ರೆಂಡ್ ಅಂತ ಟ್ರೀಟ್ ಮಾಡ್ತಾಳೆ. ನಿಜವಾಗ್ಲೂ ಮತ್ತೆ ಕಾಮಿಡಿಯಲ್ಲಿ ಈ ಥರ ಟ್ರೀಟ್ ಮಾಡ್ತಾಳೆ. ಬಟ್ ನಿಜವಾಗ್ಲೂ ಹಾನೆಸ್ಟ್ ಹುಡುಗಿ, ತುಂಬ ಚೆನ್ನಾಗಿದ್ದಾಳೆ. ಸೊ ನೋಡಿ ಇನ್ನೊಂದ್ಸಲ ಇವಳನ್ನ ಮುಖನ ತೋರಿಸ್ತೆ, ನೀನು ಮುಖ ತೋರಿಸೆ. ತುಂಬ ನಾಚಿಕೆ ಸ್ವಭಾವದು. ಸಾಬುದಾಣ ಇನ್ನು 2 ನಿಮಿಷ ಅಷ್ಟೇ ಇಡ್ತೀನಿ, ಆದಮೇಲೆ ಮಾಡ್ತೀನಿ. ನೋಡ್ರಂತೆ ಹೆಂಗಾಗಿದೆ ಆ ಹುಡುಗಿ, ಎಷ್ಟು ಖುಷಿ ಪಡ್ತಾಳೆ ಅಂತ. ಹಾಂ ನೋಡೋಣ ಹೆಂಗಾಗುತ್ತೆ ಅಂತ. ಇದರಲ್ಲಿ ಎಣ್ಣೆ ಹಾಕೋಣ. ಇನ್ನೊಂದು ಸ್ವಲ್ಪ ಹಾಕು. ಹಾಕು ಬಿಡು. ಸಾಸಿವೆ ಜೀರಿಗೆ ತಗೋ ಅಲ್ಲಿಂದ. ನಾನಿರೋ ರೂಮು ಸಣ್ಣದಿದೆ. ಸಾಸಿವೆ ಜೀರಿಗಿಲೆ ಸಾಸಿವೆ ಜೀರಿಗೆ ಎಲ್ಲ ಸ್ವಲ್ಪ ಮಿಕ್ಸ್ ಆಗಿದೆ. ಇವಾಗ ಎಲ್ಲ ಒಮ್ಮೆ ಹಾಕೋಣ. ಸಬ್ ಡಾಲ್.
ಪಕ್ಕದ ದೇವಸ್ಕೋ ಅರ್ಧ ಕೈ ಆಡಿಸ್ತಾ ಇದ್ದೀನಿ. ಗೊತ್ತಿಲ್ಲ ಹೆಂಗಾಗುತ್ತೆ ಅಂತ, ಬಟ್ ಮಾಡ್ತಾ ಇದ್ದೀನಿ. ಪಕಡ್ ಬ್ರೌನ್ ಆಗೋದು ಚೆನ್ನಾಗಿರುತ್ತೆ. ಜಾಸ್ತಿ ಹೊತ್ತಿತ್ತು ಅಂದರೆ ಸರಿ ಇರಲ್ಲ, ಅದಕ್ಕೆ ಸಾಬುದಾನಿ ಹಾಕ್ತೀನಿ. ಹಿಂಗಾಗುತ್ತೆ ಗೊತ್ತಿಲ್ಲ, ತುಂಬ ಮೆತ್ತಗಾಗಿದೆ ಏನೋ ಅನ್ನಿಸ್ತಾ ಇದೆ. ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ತೀನಿ. ಅಯ್ಯ ಹೆಂಗಾಗುತ್ತೆ ಗೊತ್ತಿಲ್ಲ. ಬಟ್ ಆ ಹುಡುಗಿ ಖುಷಿಗೋಸ್ಕರ ಅಷ್ಟೇ ಏನೋ ಒಂದು ಟ್ರೈ ಮಾಡ್ತಾ ಇದ್ದೀನಿ. ಕೆಲವ್ರು ಅನ್ಬೋದು ಏನಕ್ಕ ನಿಂಗೆ ಸಾಬುದಾಣ ಬರಲ್ಲ ಅಂತ. ಎಲ್ಲರಿಗೂ ಎಲ್ಲ ರೀತಿ ಬರಲ್ಲ. ನೋಡಿ ಇಲ್ಲಿ ಇದೆ ರೀತ. ಅಂತೂ ಇಂತೂ ಸಾಬುದಾಣ ರೆಡಿ. ಇಂತೂ ಸಾಬುದಾಣ ಮಾಡಿದ್ದೀನಿ. ಆ ಹುಡುಗಿ ಕೊಡೋಣ ಬನ್ನಿ. विद्या कैसे लग रहा है? मस्त. एक बार टेस्ट कर, नीचे बैठ, टेस्ट करके बता कैसा लग रहा है. मस्त है. सच 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 बता. सच्ची ನಿಜ ಹೆಂಗ ಅನಿಸ್ತಾ ಇದೆ? मस्त है. ಖುಷಿ? यस. ಆರ್ ಯು ಹ್ಯಾಪಿ? यस. ಇಂಥ ಹುಡುಗಿಗೆ ಖುಷಿ ಸಿಕ್ತು, ಖುಷಿ ಆಯಿತು ಅಂತೆ. ಸೊ ನಿಜಕ್ಕೂ ಒಬ್ಬರಿಗೆ ಮುಖದಲ್ಲಿ ನಗು ತೋರಿಸೋದು ನಿಜವಾಗ್ಲೂ ಕಷ್ಟನೇ. ಬಟ್ ಇವತ್ತೇನೋ ಗೊತ್ತಿಲ್ಲ, ತುಂಬ ಖುಷಿ ಆಗ್ತಾ ಇದೆ. ಸೊ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.